ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ನನ್ನ ಮಂಡೇ ಮಾರ್ನಿಂಗ್ ವಿಡಿಯೋ. ಆ್ಯಸ್ ಯೂಶ್ವಲ್ ನಾನು 5:45ಗೆ ಎಲ್ಲ ಎದ್ಬಿಡ್ತೀನಿ. ಬಿಕಾಸ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಯೋಗ ಕ್ಲಾಸಸ್. ಅದು 6:30ಕ್ಕೆ ಶುರು ಆಗುತ್ತೆ. ಸೊ ಯೋಗ ಕ್ಲಾಸಸ್ಸಿಗೆ ಹೋಗೋ ಮುಂಚೆ ನಂದು ಯೂಶ್ವಲ್ ಡಿಟಾಕ್ಸ್ ಡ್ರಿಂಕ್ ಏನಂತ ಹೇಳಿ ಕರಿತೀನೋ ಅದನ್ನು ಕುಡಿದ್ಬಿಟ್ಟು ನಾನು ಯೋಗ ಕ್ಲಾಸಿಗೆ ಹೋಗ್ತೀನಿ. ಸೊ ಯೂಶ್ವಲಿ ಯೋಗ ಕ್ಲಾಸ್ ಶುರು ಆಗೋದು 6:30ಗೆ. ಅದು ಹತ್ರನೇ ಇದೆ, ಒಂದು 5 ಮಿನಿಟ್ಸ್ ವಾಕೆಬಲ್ಲು. ಸೊ ಹಾಗಾಗಿ ನಾನು ಆರಾಮಾಗಿ ಡಿಟಾಕ್ಸ್ ಡ್ರಿಂಕ್ ಕುಡಿದು ಎಲ್ಲ ಚೆಕ್ ಮಾಡಿಕೊಂಡು ಹೊರಡೋ ಅಂಥದ್ದು. ಸೊ ಇವಾಗ ನೋಡ್ತಿರೋ ಹಾಗೆ ಇನ್ನೂ ಬೆಳಕಾಗ್ತಾ ಇತ್ತಷ್ಟೇ. ಬ್ಯೂಟಿಫುಲ್ ಸೀನ್ರಿ ಅಂತ ಹೇಳ್ಬೋದು. ಯಾಕಂದರೆ ಅವಾಗಷ್ಟೇ ಬೆಳಕಾಗ್ತಿರೋದು ಗೊತ್ತಾಗುತ್ತೆ. ಚೆನ್ನಾಗಿ ಅನಿಸುತ್ತೆ ಅರ್ಲಿ ಮಾರ್ನಿಂಗ್ ಹೇಳೋದು. ಯೂಶ್ವಲಿ ಯೋಗ ಕ್ಲಾಸ್ ಇಲ್ಲ ಅಂದರೆ ನಾನು ಆಲ್ಮೋಸ್ಟ್ ಎವ್ರಿ ಡೇ 8 ಗಂಟೆ ಕಮ್ಮಿ ಹೇಳ್ತಾನೆ ಇರಲಿಲ್ಲ. ಆಮೇಲೆ ಲೇಸಿನೆಸ್ಸು ಶುರು ಆಗ್ತಾಯಿತ್ತು. ಬಟ್ ಇವಾಗ ಯೋಗ ಕ್ಲಾಸ್ ಹೋಗೋದ್ರಿಂದ ಆ್ಯಕ್ಟಿವ್ ಆಗಿರ್ತೀನಿ. ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. 10-10:30 ಅಂದರೆ ನಂದೆಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗ್ದೇ ಹೋಗಿರುತ್ತೆ. ಒಂಥರ ಖುಷಿ ಆಗುತ್ತೆ. ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂದರೆ ನಂದು ಜಾಬ್ ಬಂದುಬಿಟ್ಟು ಶುರು ಆಗೋದು ಆಬ್ವಿಯಸ್ಲಿ ನಾನು ಮನೆ ಬಿಡೋದು 12 ರಾತ್ರಿ ಮನೆಗೆ ಬರೋ ಅಷ್ಟೊತ್ತಿಗೆ 11:30 ಆಗಿರುತ್ತೆ. ಸೊ ಪ್ರಾಪರ್ ನಿದ್ದೆ ಅಂತ ಆಗಲ್ಲ. ಬಟ್ ಸಮ್ಹೌ ಐ ಟ್ರೈ ಟು ಸ್ಲೀಪ್. ಶಟ್ಲಲ್ಲಿ ಮಲ್ಗಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಅಭ್ಯಾಸ ಆಗ್ತಿದೆ. ಬಟ್ ಅರ್ಲಿಯರ್ ನಂಗೆ ತುಂಬ ಕಷ್ಟ ಆಗೋದು. ಶಟ್ಲಲ್ಲೂ ನಿದ್ದೆ ಬರ್ತಿರಲಿಲ್ಲ, ನಿದ್ದೆನೂ ಪ್ರಾಪರಾಗಿ ಆಗ್ತಿರಲಿಲ್ಲ, 7 hours ಸ್ಲೀಪು ಆಗ್ತಾ ಇರಲಿಲ್ಲ. ಬಟ್ ಇವಾಗ ಯೂಸ್ ಟು ಇಟ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ಡೈಲಿ ರೂಟೀನ್ ಪ್ರಕಾರ ಕಸ ಎಲ್ಲ ಗುಡಿಸಿ ಮನೆ ಎದುರುಗಡೆ ನೀರು ಹಾಕಿ ರಂಗೋಲಿ ಹಾಕಕ್ಕೆ ಶುರು ಮಾಡಿದ್ದೀನಿ. ಅಪಾರ್ಟ್ಮೆಂಟಲ್ಲಿ ಇರಬೇಕಾದ್ರೆ ರಂಗೋಲಿ ಹಾಕೋದು ಅದೆಲ್ಲ ಮಾಡ್ತಾ ಇರಲಿಲ್ಲ. ಬಿಕಾಸ್ ಅಲ್ಲಿ ಏನು ಹಾಕಿದ್ರೂ ಅದೇನು ನಾಟ್ ಇವನ್ 2 seconds ಉಳಿತಾ ಇರಲಿಲ್ಲ. ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಿದ್ರು. ಇದು ಇಂಡಿಪೆಂಡೆಂಟ್ ಮನೆ ಆಗಿರೋದ್ರಿಂದ ರಂಗೋಲಿ ಹಾಕೋದು, ಕಸ ಗುಡಿಸೋದೆಲ್ಲ ಒಂದು ರೂಟೀನ್ ಥರ ಆಗಿದೆ ಇವಾಗ. ಆ್ಯಂಡ್ ನಂದು ರಂಗೋಲಿ ಹಾಕೋದು ಇಂಪ್ರೂವ್ ಆಗಿದೆ. ಇವನ್ನು ಡಿಸೈನ್ಸ್ ಕೂಡ ಇಂಪ್ರೂವ್ ಆಗಿದೆ, ವಿಚ್ ಇಸ್ ಒನ್ ಗುಡ್ ಥಿಂಗ್. ಸೊ ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸಂಡೇ ನನಗೆ ಗಾಡಿಯಲ್ಲಿ ಅವರೆಕಾಳು ಕಾಣಿಸ್ತು ಅಂಥೇಳಿ ಅವರೆಕಾಳು ತೊಗೊಂಡಿದ್ದೆ. ಸೊ ಅದನ್ನು ನೆನೆಸಿಟ್ಬಿಟ್ಟು ಹಿತ್ತಕ್ಕೆ ಬೇಳೆ ಥರ ಮಾಡಿಟ್ಕೊಂಡಿದ್ದೆ. ಅದನ್ನೇ ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬರೀ ಅವರೆಕಾಳು ಹಾಕಿದರೆ ನನಗೂ ಅಷ್ಟು ಇಷ್ಟ ಆಗೋಲ್ಲ, ಇವನ್ ಹಸ್ಬೆಂಡ್ಗೂ ಇಷ್ಟ ಆಗೋಲ್ಲ. ಸೊ ಅದ್ರ ಜೊತೆ ತರಕಾರಿನೂ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಟಾಣಿ ಬದಲು ಅವರೆಕಾಳು ಅಂತ ಅನ್ಕೋಬೋದು. ಸೊ ಯೂಶ್ವಲಿ ಒಗ್ಗರಣೆಗೆ ಏನು ಹಾಕ್ತೇವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕಿದೆ. ಅದಾದಮೇಲೆ ಈರುಳ್ಳಿ, ಹಸಿಮೆಣಸು, ಕರಿಬೇವು ಅದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ತರಕಾರಿ ಎಲ್ಲ ಹಾಕ್ತೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ಹಿಡಿಯುತ್ತೆ. ಎಲ್ರಿಗೂ ಉಪ್ಪಿಟ್ಟಿದ್ದ ರೆಸಿಪಿ ಏನು ಹೊಸದಲ್ಲ. ಬಟ್ ನನಗೆ ಪ್ಲೇನ್ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿದರೆ ನನಗೂ ಸ್ವಲ್ಪ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಇಲ್ಲ ಅಂದರೆ ಜಾಸ್ತಿ ಟೊಮೆಟೊ, ಜಾಸ್ತಿ ಈರುಳ್ಳಿ ಹಾಕಿ ಮಾಡಿದರೆ ಇಷ್ಟ ಆಗುತ್ತೆ. ಬಟ್ ಯೂಶ್ವಲಿ ನಾನು ಅದನ್ನು ಮಾಡಲ್ಲ. ಇವನ್ ಹಸ್ಬೆಂಡ್ಗೂ ತರಕಾರಿ ಹಾಕಿ, ರವೆ ಕಮ್ಮಿ ತರಕಾರಿ ಜಾಸ್ತಿ ಇರಬೇಕು ಅವರಿಗೆ ಉಪ್ಪಿಟ್ಟಲ್ಲಿ. ಹಾಗಾಗಿ ತರಕಾರಿ ಜಾಸ್ತಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಆಮೇಲೆ ಅದನ್ನು ತಿನ್ನೋಕ್ಕೂ ಆರಿದ್ರೂ ಕೂಡ ತಿನ್ನೋಕ್ಕೂ ಬೇಜಾರಾಗಲ್ಲ. ಅದರ್ವೈಸ್ ಎಲ್ಲರೂ ಹೇಳ್ತಾರಲ್ಲ ಉಪ್ಪಿಟ್ಟು ಅಂದರೆ ಕಾಂಕ್ರೀಟು ಅಂಥೇಳಿ ತಿನ್ನೋಕ್ಕೆ ಮನಸ್ಸು ಬರೋಲ್ಲ ಅಂತ. ಬಟ್ ಈ ಥರ ಮಾಡೋದ್ರಿಂದ ತಿನ್ನೋಕ್ಕೆ ಮನಸ್ಸು ಆಗುತ್ತೆ ಮತ್ತು ಹಿಡ್ಸುತ್ತೆ ಕೂಡ. ಹಾಗಾಗಿ ಅದನ್ನು ಮಾಡೋದು. ಆಮೇಲೆ ರವೆ ನಾನು ಯೂಶ್ವಲಿ ಹುರ್ಕೊಳ್ತೀನಿ. ಹಸಿ ರವೆನ ಹಾಕಲ್ಲ. ಒಂದು ಸ್ಪೂನ್ ತುಪ್ಪದಲ್ಲಿ ನೀಟಾಗಿ. ಆಮೇಲೆ ಕೆಲವೊಬ್ಬರೆಲ್ಲ ಬನ್ಸಿ ರವೆ ಯೂಸ್ ಮಾಡ್ತಾರೆ. ಇವನ್ ನಮ್ಮ ಅತ್ತೆ ಕೂಡ ಬನ್ಸಿ ರವೆ ಯೂಸ್ ಮಾಡ್ತಾರೆ. ಬಟ್ ನಾನು ಪ್ರಿಫರ್ ಮಾಡೋದು ಮೀಡಿಯಮ್ ರವೆನ. ಅದನ್ನು ನೀಟಾಗಿ ಒಂದು ಸತಿ ತುಪ್ಪದಲ್ಲಿ ಯೆಲ್ಲೋಯಿಶ್ ಅಥವಾ ಬ್ರೌನಿಷ್ ಕಲರ್ ಆಗೋವರೆಗೂ ಹುರ್ಕೊಂಡ್ಬಿಡ್ತೀನಿ. ಅದು ತುಪ್ಪದಲ್ಲಿ ಹುರಿಯೋದ್ರಿಂದ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಇವಾಗ ನಂದು ರವೆ ಹುರಿದಾಯಿತು. ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೆ, ಅದನ್ನು ಮರೆತುಬಿಟ್ಟಿದ್ದೆ ಹಾಕೋಕ್ಕೆ. ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಸತಿ ಚೆಕ್ ಮಾಡ್ಕೊಳ್ತೀನಿ ತರಕಾರಿ ಎಲ್ಲ ಬೆಂದಿದೆಯಾ ಇಲ್ವಾ ಅಂಥೇಳಿ. ಸೊ ಬೆಂದಿದೆ ಅಂತ ಆಗಬೇಕಾದ್ರೆ ಕೊನೆಗೆ ನಾನು ಮಿಕ್ಸ್ ಮಾಡೋ ಅಂಥದ್ದು ರವೆನ. ಸೊ ರವೆನ ಹಿಂಗೆ ಮಿಕ್ಸ್ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು. ಸೊ ಹಾಗಾಗಿ ನೋಡ್ಬೋದು ನೀವು ವಿಡಿಯೋ ಕತ್ಲೆಯಲ್ಲಿ ಬಂದಿದೆ.
ರವೆ ಎಲ್ಲ ಹಾಕಾಯಿತು, ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೆ. ಬಟ್ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕರೆಂಟೇ ಇರಲಿಲ್ಲ. ಹಾಗಾಗಿ ಲೈಟಿಂಗ್ ಇಲ್ಲದೇ ನೀವು ನನ್ನ ಉಪ್ಪಿಟ್ಟನ್ನು ನೋಡ್ಬೋದು. ಬಟ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಕರೆಂಟ್ ಇಲ್ಲ ಅಂದ್ರೂ. ಸೊ ಉಪ್ಪಿಟ್ಟು ಮಾಡಿದೆ. ಯೂಶ್ವಲಿ ನನ್ನ ಹಸ್ಬೆಂಡ್ ಹೇಳೋದು, ಒಂದು ಯಾವುದಾದ್ರೂ ಐಟಮ್ ಮಾಡು, ಸುಮ್ಮನೆ ಯಾಕೆ ಅಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀಯ, ಸುಸ್ತು ಮಾಡ್ಕೊಳ್ತೀಯ ಅಂತ. ಬಟ್ ನನಗೇ 3 ಹೊತ್ತೂ ಒಂದೇ ಐಟಮ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಾನು 2 ಐಟಮ್ ಮಾಡೇ ಮಾಡ್ತೀನಿ ಆ್ಯಕ್ಟಿವ್ ಆಗಿ ಇದ್ದರೆ. ಆಮೇಲೆ ಉಪ್ಪಿಟ್ಟು ರೆಡಿ ಆಯಿತು. ನಿನ್ನೆ ಅಂದರೆ ಹಿಂದಿನ ದಿನ ರಾತ್ರಿಯೇ ನಾನು ಕಿನುವಾ ಅಥವಾ ನವಣೆ ಅಂತ ಹೇಳ್ತಾರಲ್ಲ, ಅದನ್ನು ನೆನೆಸಿಟ್ಟಿದ್ದೆ. ಅದ್ರದ್ದು ಪಾಲಕ್ ಹಾಕಿ ತರಕಾರಿ ಹಾಕಿ ಕಿಚಡಿ ಮಾಡೋಣ ಅಂಥೇಳಿ. ಇಟ್ಸ್ ಹೆಲ್ದಿ, ವೆರಿ ಹೆಲ್ದಿ ಅಂತ ಹೇಳ್ತಾರೆ. ಕಿನುವಾಗೆ ಬೇಸಿಕಲಿ ಕಿಚಡಿ ಹೆಂಗೆ ಮಾಡ್ತೀವೋ ನಾವು, ದಾಲ್ ಕಿಚಡಿ, ಅದೇ ಥರನೇ ನಾನು ಮಾಡ್ಕೊಂಡಿದ್ದು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಬ್ರೌನಿಷ್ ಕಲರ್ ಆಗೋವರೆಗೂ ನೀಟಾಗಿ ತಾಳಿಸ್ಕೊಳ್ತೀನಿ. ಸೊ ಕಿನುವಾದು ತುಂಬ ಮಲ್ಟಿಪಲ್ ಯೂಸ್ ಅಂತ ಹೇಳ್ಬೋದು. ತುಂಬ ಮಲ್ಟಿಪಲ್ ವಿಟಮಿನ್ಸ್ ಇದೆ, ವೆರೈಟಿ ಆಫ್ ವಿಟಮಿನ್ಸ್ ಇದೆ ಅಂತ ಹೇಳ್ತಾರೆ. ತುಂಬ ಇನ್ಫಾರ್ಮೇಟಿವ್ ಇದೆ. ನಿಮಗದ್ರ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ನಾನು ಯೂಶ್ವಲಿ ಅದನ್ನು ಹಿಂಗೆ ರಾತ್ರಿ ನೆನೆಸಿಟ್ಟೆ ಮಾಡೋದು. ನನಗೇನೋ ಅದು ಬೇಯಲ್ವ ಏನೋ, ಬೆಳಗ್ಗೆ ಹಾಗೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಕಿದರೆ ಅಂತ ಫೀಲ್ ಆಗುತ್ತೆ. ಹಾಗಾಗಿ ನಾನು ರಾತ್ರಿ ನೆನೆಸಿಟ್ಬಿಟ್ಟಿರ್ತೀನಿ. ನೆನೆಸಿಟ್ಟು ಆಮೇಲೆ ಬೆಳಗ್ಗೆ ಇದರ ಕಿಚಡಿನಾರು ಮಾಡ್ಬೋದು, ಇಲ್ಲಾಂದರೆ ಅದನ್ನು ರೈಸ್ ಥರ ಬೇಯಿಸ್ಕೊಂಡು ಸಾರಿನ ಜೊತೆ, ಸಾಂಬಾರು ಜೊತೆ, ಪಲ್ಯದ ಜೊತೆನಾದರೂ ತಿನ್ಬೋದು. ಆಫೀಸಲ್ಲಿ ನಾನು ನೋಡಿದ್ದೀನಿ ಯೂಶ್ವಲಿ ಆ ಥರ ರೈಸ್ ಥರ ಹಾಕ್ಕೊಂಡು, ಥಾಯ್ ಕರಿ ಇರುತ್ತೆ, ಇಲ್ಲಾಂದರೆ ಪನ್ನೀರ್ ಗ್ರೇವಿ ಆ ಥರದಕ್ಕೆ ಮಿಕ್ಸ್ ಮಾಡಿಕೊಡ್ತಾರೆ. ನನಗೆ ಈ ಥರ ಕಿಚಡಿ ಮಾಡಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಪ್ಲೇನ್ ಕಿನುವಾ ನಂಗೆ ಅಷ್ಟೊಂದು ಇಷ್ಟಪಡಲ್ಲ ನಾನು. ಬಟ್ ಐ ಹ್ಯಾವ್ ಟು ಟ್ರೈ ಒನ್ಸ್. ಸೊ ಇವಾಗ ನಾನು ತರಕಾರಿ ಹಾಕಿ, ಪಾಲಕ್ ಹಾಕಿ ಎಲ್ಲ ಬೇಯಿಸಿ, ಕೊನೆಗೆ ಇವಾಗ ಕಿನುವಾ ಹಾಕಿದೆ, ಅದೇ ನವಣೆ ಹಾಕಿದೆ, ಆಮೇಲೆ ಹೆಸರುಬೇಳೆ ಒಂದು ಅರ್ಧ ಹಾಕಿದೆ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು 4 ವಿಸಿಲ್ ಮಾಡಿಸ್ತೀನಿ. ಕಿಚಡಿ ಅಲ್ವಾ, ಸ್ವಲ್ಪ ಲಿಕ್ವಿಡ್ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಆಲ್ಮೋಸ್ಟ್ ಒಂದು ಜಾಮೂನ್ ಬಟ್ಲಲ್ಲಿ 1 ಬೌಲಷ್ಟು ಕಿನುವಾ ನೆನೆಸಿಟ್ಟಿದ್ದೆ. ಸೊ ಅದ್ರ ಪ್ರಕಾರ ನಾನು ಒಂದು 3 ಬೌಲಷ್ಟು ನೀರು ಹಾಕಿ ಕಿನುವಾದು ಕಿಚಡಿ ಮಾಡಿದೆ. ಸೊ ಇವಾಗ ನೋಡ್ತಿರೋ ಹಾಗೆ ನಂದು ಕಿನುವಾ ಕಿಚಡಿ ರೆಡಿಯಾಗಿದೆ, ಮತ್ತು ಉಪ್ಪಿಟ್ಟು ರೆಡಿಯಾಗಿದೆ. ಇದು ನನ್ನ ಇವತ್ತಿನ ಲಂಚ್ ಬ್ರೇಕ್ಫಾಸ್ಟ್ ಮೆನ್ಯೂ. ಸೊ ಇದನ್ನೇ ನಾನು ಡಬ್ಬಿಗೆ ಹಾಕ್ಕೊಂಡು ಆಫೀಸಿಗೆ ತೊಗೊಂಡು ಹೋಗ್ತೀನಿ. ಯೂಶ್ವಲಿ ನಂದು ರುಟೀನು ಶುರು ಆಗೋದು 5:45ಗೆ, ಎಂಡ್ ಆಗೋದು ರಾತ್ರಿ 12 ಗಂಟೆಗೆ. ಮತ್ತೆ ಸಿಗೋಣ.